ನೀವು ಕೂಡ ನಿಮ್ಮ ತಲೆಯಲ್ಲಿ ಈ ಥರ ಬಿಳಿ ಕೂದಲು ಕಿತ್ತುತ್ತಾ ಇದ್ದೀರಾ, ಹಾಗೆ ಮೆಹಂದಿ ಹಚ್ಚಿದ್ರು ಕೂಡ ಬಿಳಿ ಕೂದಲ ಸಮಸ್ಯೆ ಹೋಗ್ತಾನೆ ಇಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ಇವತ್ತಿನ ಅಮ್ಮಂದಿರಿಗೆ ಆಂಟಿಂದಿರಿಗೆ ಒಂದು ಬ್ಯೂಟಿಫುಲ್ ಆದ ಒಂದು ಹೇರ್ ಟಿಪ್ಸ್ ಅನ್ಬೋದು. ಖಂಡಿತವಾಗಿ ಫಾಲೋ ಮಾಡಿದ್ರೆ ಸಾಕು, ಎಷ್ಟೇ ವೈಟ್ ಹೇರ್ಸ್ ಇರಲಿ ನೋಡ್ತಾ ನೋಡ್ತಾ ಕಪ್ಪಾಗಿಬಿಡುತ್ತೆ. ಏಜ್ ಎಷ್ಟು ವಯಸ್ಸಾದರೂ ಕೂಡ ಅವರ ಕೂದಲು ಹೇರ್ ಫಾಲ್ ಸಮಸ್ಯೆ ಮತ್ತು ಬಿಳಿ ಕೂದಲ ಸಮಸ್ಯೆ ಎಲ್ಲ ಕೂಡ ಕಡಿಮೆ ಆಗಿಬಿಡುತ್ತೆ. ಹಾಗೆ ನೋಡಿ, ನಾನು ಈ ಹೇರ್ ಪ್ಯಾಕು ಕೈಯಿಂದ ವಾಶ್ ಮಾಡಿದ್ರೂ ಕೂಡ ಹೋಗ್ತಾನೆ ಇಲ್ಲ ಸ್ನೇಹಿತರೆ. ಎಷ್ಟು ನ್ಯಾಚುರಲ್ ಆಗಿ ರೆಡಿ ಮಾಡ್ಕೊಂಡ್ರಂಥ ಹೇರ್ ಪ್ಯಾಕು ನೀವು ಕೂಡ ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಬೋದು. ಹೇರ್ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಸಾಕು, ಯಾವುದೇ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕನ್ನು ನೀವು ಕೂಡ ಮರೆತು ಬಿಡ್ತೀರಾ. ಹಾಗಾದರೆ ನ್ಯಾಚುರಲ್ ಆಗಿರುವಂಥ ಇವತ್ತಿನ ಹೇರ್ ಪ್ಯಾಕನ್ನು ಯಾವ ರೀತಿಯಾಗಿ ನಾನು ರೆಡಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಶಾಂಪೂ ಹಾಕಿ ಕೂಡ ತೊಳೆದ್ರೂ ಕೂಡ ಕೈಯಿಂದ ಹೋಗ್ತಾನೆ ಇರುವಂಥದ್ದು ಇವತ್ತಿನ ಹೇರ್ ಪ್ಯಾಕು. ಹಾಗಾದರೆ ಯಾಕೆ ತಡ ಮಾಡೋದು, ಪರ್ಮನೆಂಟಾಗಿ ನಮ್ಮ ಹೇರಿಗೆ ಬ್ಲ್ಯಾಕ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಇವತ್ತಿನ ಹೇರ್ ಪ್ಯಾಕನ್ನು ಟ್ರೈ ಮಾಡಿಬಿಡಿ. ಹೇರ್ ಫಾಲ್ ಸಮಸ್ಯೆ, ಬಿಳಿ ಕೂದಲ ಸಮಸ್ಯೆ ಎಲ್ಲನೂ ಕೂಡ ಕಡಿಮೆ ಮಾಡ್ಕೊಂಡ್ಬಿಡಿ. ಇವತ್ತಿನ ಹೇರ್ ಫಾಲ್ ಸಮಸ್ಯೆ, ಬಿಳಿ ಕೂದಲ ಸಮಸ್ಯೆಗೆ ಏನು ಬೆಸ್ಟ್ ಅಂದರೆ ನಾನು ತೊಗೊಂಡಿರೋಂಥದ್ದು ಜೀರಿಗೆ ಸ್ನೇಹಿತರೆ. ಜೀರಿಗೆ ನಾವು ಹೇರಿಗೆ ಕೂಡ ಬಿಳಿ ಕೂದಲನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಹೇರ್ ಫಾಲ್ ಸಮಸ್ಯೆಯನ್ನು ತಡೆಗಟ್ಟುತ್ತೆ. ಈ ಥರ ಬೆನಿಫಿಟ್ಸ್ ಇದರಲ್ಲಿ ಕೂಡ ಇರುವಂಥದ್ದು. ನಾವು ಇದನ್ನು ಟ್ರೈ ಮಾಡೇ ಇರಲ್ಲ, ಈ ಥರ ಟ್ರೈ ಮಾಡಿದ್ರೆ ನಿಮ್ಮ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಇವಾಗ ಫಸ್ಟು ಏನು ಮಾಡಬೇಕಂದ್ರೆ ಒಂದು ಕಬ್ಬಿಣದ ಕಡೆಯನ್ನು ತೊಗೊಂಡ್ಬಿಡಿ. ಯಾವುದೇ ಹೇರ್ ಪ್ಯಾಕ್ ರೆಡಿ ಮಾಡೋದ್ರೆ ಬೆಸ್ಟ್ ಅಂದರೆ ಕಬ್ಬಿಣದ ಕಡೆಯನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು 1 ಸ್ಪೂನಷ್ಟು ಜೀರಿಗೆ ಇದರಲ್ಲಿ ಹಾಕಿದ್ದೀನಿ. ಹಾಕಿ ಫ್ರೈ ಮಾಡ್ತಾ ಇರಬೇಕು. ಜೀರಿಗೆ ಜೊತೆಗೆ ಮತ್ತೇನು ಹಾಕ್ತೀನಿ ಅಂದರೆ ನಾನು ತೊಗೊಂಡಿರೋಂಥದ್ದು ಮೆಂತ್ಯ ಕಾಳು. ಮೆಂತ್ಯ ಕಾಳು ನೋಡ್ತಾ ಇರ್ಬೋದು, ಅದು ಕೂಡ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮೆಂತ್ಯ ಕಾಳು ತುಂಬಾ ಬೆಸ್ಟ್ ಆಗಿರೋದು, ಯಾಕಂದರೆ ಹೇರ್ ಫಾಲು ಮತ್ತು ಬಿಳಿ ಕೂದಲ ಸಮಸ್ಯೆಗೆ ಅದು ಬೆಸ್ಟ್ ಪರಿಹಾರ ಕೊಡುವಂಥದ್ದು. ಅದ್ರ ಜೊತೆಗೆ ನಾವು ಇನ್ನೂ ಸ್ವಲ್ಪ ಬೆನಿಫಿಟ್ಸ್ ಹಾಕಿದೆ ಅಂದರೆ ನಮಗೆ ನಮ್ಮ ತಲೆಯಲ್ಲಿ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ಇವಾಗಿನ ಕೆಮಿಕಲ್ ಮೆಹಂದಿ, ಕೆಮಿಕಲ್ ಹೇರ್ ಡ್ರೈ ಇವೆಲ್ಲ ಕೂಡ ಬಳಸೋದೇ ಬಿಟ್ಬಿಡ್ತೀರಾ, ಅಷ್ಟು ಯೂಸ್ಫುಲ್ ಆಗುವಂಥದ್ದು. ಹಾಗೆ ನೋಡಿ, ಇದಕ್ಕೆ 3 ಲವಂಗವನ್ನು ಸೇರಿಸ್ತಾ ಇದ್ದೀನಿ. ನಮ್ಮ ಹೇರ್ ಫಾಲ್ ಜೊತೆಗೆ ನಮ್ಮ ಹೇರು ಪರ್ಮನೆಂಟಾಗಿ ಬ್ಲ್ಯಾಕ್ನೆಸ್ ಆಗಿರಬೇಕಂದ್ರೆ ನಾವು ಇದಕ್ಕೆ ಲವಂಗವನ್ನು ಸೇರಿಸಬೇಕು. ಹಾಗಾಗಿ ನಾನು ಲವಂಗ ಕೂಡ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೋಬೇಕು. ಇವೆ 3 ಕೂಡ ಹಾಕಿರುವಂಥದ್ದು ಪೂರ್ತಿಯಾಗಿ ಕಪ್ಪಗಾಗಬೇಕು. ಇವಾಗಿನ ಸಮಯದಲ್ಲಿ ನೋಡಿ ಸ್ನೇಹಿತರೆ, ಅಮ್ಮಂದಿರಿಗೆ, ಅಜ್ಜಿಂದಿರಿಗೆ ಕೆಮಿಕಲ್ ಇರುವಂಥ ಹೇರ್ ಡ್ರೈಯನ್ನು ಹಚ್ಚಿದ್ರೆ ಬೇಗನೆ ನೋಡಿ, ನೋಡ್ತಾ ಒಂದು ತಿಂಗಳ ಒಳಗಡೆ ಮತ್ತೆ ಕಪ್ಪಗಿರುವಂಥ ಕೂದಲು ವೈಟ್ ಆಗಿಬಿಡುತ್ತೆ. ಅಷ್ಟು ಬೇಗನೆ ಆಗ್ತಾ ಇರೋದು ಮತ್ತು ಅದು ಬೇಗನೆ ಮತ್ತೆ ಹಚ್ಚಿದ್ರೆ ಕೂಡ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಅಮ್ಮಂದಿರಿಗೆ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳು ಎಷ್ಟು ಬಳಸಿದ್ರೂ ಕೂಡ ಅವರಿಗೆ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ನಾನು ಇವತ್ತು ನ್ಯಾಚುರಲ್ ಆಗಿ ರಿಸಲ್ಟ್ ಬರುವಂಥದ್ದೇ ಹೇರ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಎಷ್ಟೇ 35 ವಯಸ್ಸಾಗಲಿ, 40 ಆಗಲಿ, 80 ಆಗಲಿ ಅವ್ರಿಗಾದರೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಎಷ್ಟು ನ್ಯಾಚುರಲ್ ಆಗಿ ನಾವು ಬಳಸ್ತೀವಿ ಅದೇ ನಮಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಈ ಥರವಾಗಿರುವಂಥ ನ್ಯಾಚುರಲ್ ಹೇರ್ ಪ್ಯಾಕನ್ನು ನೀವು ಟ್ರೈ ಮಾಡ್ತಾ ಇರ್ಬೋದು. ಇವಾಗ ನೋಡಿ, ಪೂರ್ತಿಯಾಗಿ ಕಪ್ಪಗಾಗ್ತಾ ಹೋಗ್ತಾ ಇರುವಂಥದ್ದು ಈ ಥರ ಕಪ್ಪಗಾಗಿ ಬರಬೇಕು. ಈ ಥರ ಕಪ್ಪಗಾಗೋವರೆಗೂ ಕೂಡ ನಾನು ಫ್ರೈ ಮಾಡ್ತಾನೇ ಇದ್ದೀನಿ. ಈ ಥರ ಕಲ್ಲರ್ ತುಂಬ ಚೆನ್ನಾಗಿ ಕಪ್ಪಗೆ ಬರಬೇಕಂದ್ರೆ ನಾವು ಕಬ್ಬಿಣದ ಬಾಣಲೆಯಲ್ಲಿ ಮಾಡಿದ್ರೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ಕಬ್ಬಿಣದ ಅಂಶವನ್ನು ಇರುತ್ತಲ್ವ, ಅದು ನಮ್ಮ ಹೇರಿಗೆ, ವೈಟ್ ಹೇರಿಗೆ ಬ್ಲ್ಯಾಕ್ ಮಾಡುವಂಥದ್ದು ಕೆಲಸ ಮಾಡುತ್ತೆ. ಈ ಥರ ನೋಡ್ತಾ ಇರ್ಬೋದು, ಪೂರ್ತಿಯಾಗಿ ನಾನು ಮೆಂತ್ಯ ಕಾಳು ಮತ್ತು ನೋಡ್ತಾ ಇರ್ಬೋದು ಲವಂಗ, ಜೀರಿಗೆ ಎಲ್ಲನೂ ಕೂಡ ಕಪ್ಪಗಾಗೋವರೆಗೂ ಕೂಡ ಈ ಥರ ಫ್ರೈ ಮಾಡಿದ್ದೀನಿ. ಹಾಗೆ ಸಣ್ಣ ವಯಸ್ಸಿನವ್ರ ಮಕ್ಕಳಿಗೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಈ ಥರ ನೀವೇನಾದರೂ ಹೇರ್ ಆಯಿಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಅನ್ಬೋದು ಸ್ನೇಹಿತರೆ. ನಿಮ್ಮ ಹೇರಿಗೆ ಹೇರ್ ಆಯಿಲ್ ಡೈಲಿ ಅಪ್ಲೈ ಮಾಡ್ತಾ ಹೋದರೆ ನಿಮಗೆ ಪರ್ಮನೆಂಟಾಗಿ ನಿಮ್ಮ ಹೇರು ಬ್ಲ್ಯಾಕ್ ಆಗಿಬಿಡುತ್ತೆ. ಇವಾಗ ಇದು ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ನೋಡ್ಬೋದು ಪೂರ್ತಿಯಾಗಿ ಕಪ್ಪಗಾಗಿರುವಂಥದ್ದು. ಇವಾಗ ಆಲ್ರೆಡಿ ಬಾಣಲಿ ನೋಡಿ ಎಷ್ಟು ಕಪ್ಪಗಾಗಿ ಕಾಣಿಸ್ತಾ ಇರ್ಬೋದು. ಈ ಥರ ಕಪ್ಪಗಾಗಿರುವಂಥ ಬಾಣಲಿನೇ ನಮ್ಮ ಹೇರು ಕೂಡ ಇದೇ ರೀತಿಯಾಗಿ ಕಪ್ಪಗಾಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುವಂಥದ್ದು. ಇವಾಗ ನೋಡಿ, ಒಂದು ಕಬ್ಬಿಣದ ಕಡೆಯಲ್ಲಿ ನಾನು ಇವಾಗ ಒಂದು ಕುಟ್ಟೋ ಕಲ್ಲನ್ನು ತೊಗೊಂಡು ಕುಟ್ತಾ ಇದ್ದೀನಿ. ರಬ್ ಮಾಡಿ ಕುಟ್ಟಬೇಕು. ಈ ಥರ ರಬ್ ಮಾಡಿ ಕುಟ್ಟಿದ್ದೀವಿ ಅಂದರೆ ಅದು ಕಬ್ಬಿಣದ ಅಲ್ಯೂಮಿನಿಯಂ ಇರುತ್ತಲ್ವ, ಅದೇನಾಗುತ್ತೆ ಅಂದರೆ ಇದರಲ್ಲಿ ಬಿಟ್ಕೊಳ್ತಾ ಬರುತ್ತೆ ಸ್ನೇಹಿತರೆ. ಅದು ಬಿಟ್ಕೊಳ್ತಾ ಬಂದರೆ ನಮಗೆ ರಿಸಲ್ಟು ಪರ್ಮನೆಂಟಾಗಿ ಸಿಗುತ್ತೆ. ಹಾಗಾಗಿ ಈ ಥರ ನೀವು ಟ್ರೈ ಮಾಡಬೇಕಾಗತ್ತೆ. ಇವಾಗ ನೋಡಿ, ಪೂರ್ತಿಯಾಗಿ ಇದು ಪೌಡ್ರ್ ರೆಡಿ ಮಾಡ್ಕೊಂಡು ತಗೊಳ್ತೀನಿ. ಫುಲ್ ಪೌಡ್ರ್ ಆಗಬೇಕು. ಇದು ಮಿಕ್ಸಿಯಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಮಿಕ್ಸಿಯಲ್ಲಿ ಮಾಡಿದ್ರೆ ನಮಗೆ ರಿಸಲ್ಟೇ ಸಿಗಲ್ಲ ಸ್ನೇಹಿತರೆ, ಖಂಡಿತವಾಗಿ ಹೇಳ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಕುಟ್ಟೋ ಕಲ್ಲು ತೊಗೊಂಡು ಬೇರೆದ್ರಲ್ಲಾದರೂ ಕೂಡ ಕುಟ್ಕೊಳ್ಳಿ, ಪರವಾಗಿಲ್ಲ. ಖರೆ ಮಿಕ್ಸಿಯಲ್ಲಿ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಸಿಗಲ್ಲ. ಮಿಕ್ಸಿಯಲ್ಲಿ ಮಾಡೋದ್ರಿಂದ ಅದು ಪೌಡ್ರ್ ಕೂಡ ಬೇಗನೆ ಈ ಥರ ಆಗಲ್ಲ.
ಹಾಗಾಗಿ ನನ್ನದು ಕುಟ್ಟೋ ಕಲ್ಲಲ್ಲಿ ಮಾಡಿದ್ರೆ ಬೆಸ್ಟ್ ಅನ್ಬೋದು. ರಿಸಲ್ಟ್ ಚೆನ್ನಾಗಿ ಸಿಗಬೇಕಂದ್ರೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ನಾನು ಈ ಥರವಾಗಿ ಕುಟ್ಕೊಂಡು ತೊಗೊಂಡಿದ್ದೀನಿ ನೋಡಿ. ಈ ಥರ ಪೌಡ್ರ್ ರೆಡಿ ಮಾಡಿಕೊಂಡು ಇವಾಗ ಏನು ಮಾಡಬೇಕಂದ್ರೆ ಒಂದು ಬಟ್ಲು ತೊಗೋಬೇಕು. ಒಂದು ಬಟ್ಲಲ್ಲಿ ಈ ಥರ ಜರಡಿ ತೊಗೊಂಡಿದ್ದೀನಿ ನೋಡಿ, ಟೀ ಸೋಸುವಂಥದ್ದು ತೊಗೋಬೇಕು. ಈ ಥರ ತೊಗೊಂಡು ಸಣ್ಣದಾಗಿ ಪೌಡ್ರ್ ಈ ಥರ ಜಲಿಸ್ಕೊಂಡು ತೊಗೊಳ್ತೀನಿ. ಈ ಪೌಡ್ರ್ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು, ಇಲ್ಲಾಂದರೆ ಇದೇ ನೀವು ಮಾಡ್ತಾ ಇರೋಂಥ ಹೇರ್ ಪ್ಯಾಕು ಇದನ್ನು ನೀವು ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಎಣ್ಣೆ ಜಾಸ್ತಿ ಇದರಲ್ಲಿ ಕಲಿಸ್ಕೊಂಡು ಇಟ್ಕೊಂಡ್ವಿ ಅಂದರೆ ನಮಗೆ ಹೇರ್ ಆಯಿಲ್ ಥರ ರೆಡಿಯಾಗಿರುವಂಥದ್ದು ಅದು ನಿಮಗೆ ಪರ್ಮನೆಂಟಾಗಿ ಹೇರ್ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಅಂದರೆ ನಮ್ಮ ಸ್ಕ್ಯಾಲ್ಪಿಗೆ ಹಚ್ತೀವಲ್ವ, ಅದೆಲ್ಲ ಕೂಡ ಅಬ್ಸರ್ವ್ ಮಾಡಿಕೊಂಡು ಹೇರು ಬುಡದಿಂದ ಕಪ್ಪು ಹೇರ್ ಗ್ರೋತ್ನೆಸ್ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ. ಆ ಥರ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಹಾಗಾಗಿ ನೀವು ಆ ಥರವಾಗಿ ಕೂಡ ಟ್ರೈ ಮಾಡ್ಬೋದು. ನಾನು ಇವಾಗ ತೋರಿಸೋ ರೀತಿಯಾಗಿ ನಿಮಗೆ ಈ ಥರ ಇಷ್ಟ ಆದರೆ ಈ ಥರ ಕೂಡ ಟ್ರೈ ಮಾಡಿ, ಇಲ್ಲಾಂದರೆ ಆ ಥರವಾಗಿ ಕೂಡ ಟ್ರೈ ಮಾಡ್ಕೋಬೋದು. ಇವಾಗ ನೋಡಿ ಪೂರ್ತಿಯಾಗಿ ಪೌಡ್ರ್ ಜಲ್ಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸಣ್ಣದಾಗಿ ಜಲ್ಡಿ ಮಾಡ್ಕೋಬೇಕು ಪೌಡ್ರ್ ಎಲ್ಲನೂ ಕೂಡ. ನಾವು ಹೇರಿಗೆ ಏನು ಅಪ್ಲೈ ಮಾಡಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಇದು ಪೌಡ್ರ್ ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ ಪೌಡ್ರ್ ರೆಡಿಯಾಗಿರುವಂಥದ್ದು ಈ ಥರ ಪೌಡ್ರ್ ನೋಡಿ, ಕೈಗಳು ಕೂಡ ಕಪ್ಪಗಾಗಿರುವಂಥದ್ದು ಇಷ್ಟು ಚೆನ್ನಾಗಿ ಪೌಡ್ರ್ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಈ ಪೌಡ್ರಿಗೆ ಸ್ನೇಹಿತರೆ ನಾನು ಪ್ಯೂರ್ ಆಗಿರುವಂಥದ್ದು ಒಂದು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ತೀನಿ. ಇವಾಗ ನೋಡಿ ನಮ್ಮ ಹೇರಿಗೆ ಮೇನ್ ಬೇಕಾಗುವಂಥದ್ದೇ ಕೊಬ್ಬರಿ ಎಣ್ಣೆ. ನಾವು ಹೇರಿಗೆ ಕೊಬ್ಬರಿ ಎಣ್ಣೆನೇ ಹಚ್ಚದೇ ಬಿಟ್ವಿ ಅಂದರೆ ನಮ್ಮ ಹೇರ್ ಫಾಲ್ ಸಮಸ್ಯೆ, ಬಿಳಿ ಕೂದಲ ಸಮಸ್ಯೆ, ಇವೆಲ್ಲ ಸಮಸ್ಯೆ ಬರುತ್ತೆ. ಹೇರಿಗೆ ಎಷ್ಟು ಕೇರ್ ಮಾಡ್ತೀವಿ ಅದ್ರ ಮುಖಾಂತರ ನಮ್ಮ ಹೇರ್ ಗ್ರೋತು, ವೈಟ್ ಹೇರ್ಸ್ ಕಡಿಮೆ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಇವೆಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ನೋಡಿ ನಾನು ಹೇರ್ ಈ ಥರ ನಾನು ಆಯಿಲನ್ನು ಇದರಲ್ಲಿ ಹಾಕಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನೋಡಿ. ಈ ಥರ ಹೇರ್ ಪ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇರುವಂಥದ್ದು. ಇದನ್ನು ನಾವು ಹಚ್ಕೊಂಡ್ರೆ ಹೇರ್ ವಾಶ್ ಮಾಡುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ನಮ್ಮ ಹೇರಿಗೆ ಪರ್ಮನೆಂಟಾಗಿ ಕೂತ್ಕೊಳ್ತಾ ಹೋಗುತ್ತೆ. ನೀವು ಹೇರ್ ವಾಶ್ ಮಾಡುವಾಗ ವಾರಕ್ಕೆ ಒಂದು ಸರ್ತಿ ಮಾತ್ರ ಶಾಂಪು ಹಾಕಿ ಹೇರ್ ವಾಶ್ ಮಾಡ್ಕೋಬೇಕು. ನಾನು ಇದು ಹೇರ್ ಪ್ಯಾಕ್ ಹಚ್ಕೊಂಡು ಡೈಲಿ ನಾನು ಶಾಂಪು ವಾಶ್ ಮಾಡ್ತೀನಿ ಅಂದರೆ ನಡೆಯಲ್ಲ, ವಾರಕ್ಕೆ ಒಂದು ಸರ್ತಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ನಾವು ಹೇರಿಗೆ ಅಪ್ಲೈ ಮಾಡುವಾಗ ಒಂದು ಏನಪ್ಪ ಅಂದರೆ ಕೈಯಲ್ಲಿ ಸ್ವಲ್ಪ ಈ ಥರ ಹೇರ್ ಪ್ಯಾಕ್ ತೊಗೊಂಡು ಈ ಥರ ರಬ್ ಮಾಡಿ ಹೇರಿಗೆ ಅಪ್ಲೈ ಮಾಡ್ಕೋಬೇಕು. ಈ ಥರ ಅಪ್ಲೈ ಮಾಡಿಕೊಂಡು ತೊಗೊಂಡ್ರೂ ಕೂಡ ನಡೆಯುತ್ತೆ. ಇಲ್ಲಾಂದರೆ ಈ ಹೇರ್ ಪ್ಯಾಕಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಜಾಸ್ತಿ ಕ್ವಾಂಟಿಟಿಲಿ ಹಾಕಿ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಹೇರ್ ಆಯಿಲ್ ಥರ ಕೂಡ ಅಪ್ಲೈ ಮಾಡ್ಕೋಬೋದು. ಈ ಥರ ಅಪ್ಲೈ ಮಾಡೋದ್ರಿಂದ ನಿಮ್ಮ ವೈಟ್ ಹೇರ್ಸ್ ಎಲ್ಲ ಕೂಡ ಬ್ಲ್ಯಾಕ್ ಆಗುತ್ತೆ. ಅಜ್ಜಿಂದರಿಗಾಗಿ ಅಮ್ಮಂದರಿಗಾಗಲಿ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುವಂಥದ್ದು ನೋಡಿ. ನನ್ನ ಕೈ ಈ ಥರ ಪೂರ್ತಿಯಾಗಿ ಗೀಚ್ತಾ ಇದ್ರೂ ಕೂಡ ಕೈಯಿಂದ ಹೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. 100% ರಿಸಲ್ಟ್ ಸಿಗುತ್ತೆ. ಇದು ನೀವು ಟ್ರೈ ಮಾಡಿದ್ರೆ ನೀವು ಕೂಡ ಆಶ್ಚರ್ಯಪಡ್ತೀರ ನೋಡಿ, ಕೈಯಿಂದ ಕೂಡ ಹೋಗ್ತಾ ಇರುವಂಥ ಹೇರ್ ಪ್ಯಾಕು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ.